ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ಮುಂಜಾನೆ ನಾವಿದ್ದು ದೇವರ ವಾಕ್ಯವನ್ನು ಆಲಿಸಿ ವಾಕ್ಯದಲ್ಲಿ ನಮ್ಮ ಜೀವನವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ. ಬಹಳ ಸಂತೋಷ. ನೀವೆಲ್ಲರೂ ದೇವರ ವಾಕ್ಯವನ್ನು ಆಲಿಸಿ ಈ ಶುಶ್ರೂಷೆಗೆ ಬೆಲೆಯನ್ನು ನೀಡಿದ್ದಕ್ಕಾಗಿ. ಸಾಧ್ಯವಾದರೆ ಮುಂಜಾನೆಯೇ ದೇವರ ವಾಕ್ಯವನ್ನು ಆಲಿಸಿ ದಿನವನ್ನು ಆರಂಭಿಸೋಣ. ನಮ್ಮ ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ ದೇವರ ವಾಕ್ಯ ಬರುವಾಗ, ಅಲ್ಲಿಂದ ಜೀವನವನ್ನು ಪ್ರಾರಂಭಿಸುವಾಗ ನಾವು ಅನುಭವಿಸುವುದು ದೇವರ ಪ್ರೀತಿಯ ಗುರುತುಗಳನ್ನಾಗಿದೆ. ಹಲ್ಲೆಲೂಯಾ. ಸಂತೋಷವಾಗಿರಿ. ಒಳ್ಳೆಯ ದಿನ ದೇವರು ನಿಮಗೆ ನೀಡಲಿ. ಒಂದೊಂದು ದಿನವೂ ದೇವರು ನಡೆಸುವ, ಪರಿಪಾಲಿಸುವ ಅನುಭವ ನಮಗೆ ಉಂಟಾಗುತ್ತದೆ. ಆಮೇನ್. ಕೀರ್ತನೆಗಳು 91ನೇ ಅಧ್ಯಾಯ 14ನೇ ವಾಕ್ಯ. ಪ್ರಭು ನನ್ನ ಭಕ್ತನಾದರಿಂದ ವಿಮೋಚಿಸುವೆನು ಅವನನ್ನು, ನನ್ನ ನಾಮವನ್ನು ಅರಿತವನಾದರಿಂದ ರಕ್ಷಿಸುವೆನು. ಪ್ರಿಯರೇ, ಒಂದು ವ್ಯಕ್ತಿಗೆ ದೇವರು ಸಹಾಯ ಮಾಡಲು ಕಾರಣವಾದರೂ ಏನೆಂದು ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದೆವು. ವಾಕ್ಯ ಆಲಿಸಿ ಪ್ರಾರ್ಥಿಸುವ ಒಬ್ಬೊಬ್ಬರು ದೇವರ ಪ್ರೀತಿಯಲ್ಲಿ ಅಂಟಿ ನಿಲ್ಲುವವರು, ಜೊತೆಯಲ್ಲಿ ನಿಲ್ಲುವವರು ಆಗಿದ್ದಾರೆ. ಆಮೇನ್. ಖಂಡಿತವಾಗಿಯೂ ಹೇಳಬಹುದು, ನೀವು ಇಂದು ಅನುಭವಿಸುವ ನೋವಿನಿಂದ ಹೊರಗೆ ಬರುತ್ತೀರಾ, ನೀವು ಇಂದು ಅನುಭವಿಸುವ ಸಮಸ್ಯೆಯಿಂದ ರಕ್ಷಣೆ ಹೊಂದುತ್ತೀರಾ. ನೀವು ಎಷ್ಟು ಸಂಕಟದಲ್ಲಿದ್ದರೂ ಅದರಿಂದ ದೇವರು ನಿಮ್ಮನ್ನು ರಕ್ಷಿಸಿಯೇ ರಕ್ಷಿಸುತ್ತಾರೆ. ಅದರ ಕಾರಣ ನೀವು ದೇವರ ಭಕ್ತನಾದ್ದರಿಂದ. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ನಾನು ಈವರೆಗೂ ಒಮ್ಮೊಮ್ಮೆ ನಿಮ್ಮನ್ನು ಬಿಟ್ಟು ನಿಂತಿರಬಹುದು, ಕೆಲವೊಮ್ಮೆ. ಆದರೆ ಇಂದಿನಿಂದ ನಿಮ್ಮ ಪ್ರೀತಿಯಲ್ಲಿ ಮಾತ್ರ ನಾನು ನಿಲ್ಲುತ್ತೇನೆ, ನಿಮ್ಮೊಂದಿಗೆ ಅಂಟಿ ನಿಲ್ಲುತ್ತೇನೆ. ನಿಮ್ಮ ಮಕ್ಕಳ ಹತ್ತಿರ ಹೇಳಬೇಕು, ಅವರ ಕಿವಿಯಲ್ಲಿ ದೇವರ ಜೊತೆಯಲ್ಲಿ ನಿಲ್ಲಿರಿ, ದೇವರನ್ನು ಆಶ್ರಯಿಸಿರಿ ಎಂದು. ದೇವರು ನಿಮ್ಮೊಂದಿಗೆ ನಿಲ್ಲುತ್ತಾರೆ ಎಂದು. ದೇವರು ಒಂದು ವ್ಯಕ್ತಿಯ ಹತ್ತಿರ ಅಂಟಿ ನಿಲ್ಲುವಾಗ, ಅವರ ಜೊತೆಯಲ್ಲಿ ನಿಲ್ಲುವಾಗ ಆ ವ್ಯಕ್ತಿ ಅನುಭವಿಸುವ ಎಲ್ಲವೂ ದೇವರ ಸ್ವಂತವಾಗಿರುತ್ತದೆ. ದೇವರ ಸಂತೋಷ, ಸಮಾಧಾನ ಅವರಿಗೆ ಲಭಿಸುತ್ತದೆ. ಆ ವಾಕ್ಯದ ಅಭಿಷೇಕ ಅವರಿಗೆ ಲಭಿಸುತ್ತದೆ, ಜೀವನದಲ್ಲಿ ಉಂಟಾಗುತ್ತದೆ. ವಾಕ್ಯ ಆಲಿಸಿ ಪ್ರಾರ್ಥಿಸುವ ಪ್ರಿಯರೇ, ದೇವರ ಪ್ರೀತಿ ನಿಮ್ಮಲ್ಲಿ ಬಂದು ತುಂಬುತ್ತದೆ. ನಿರೀಕ್ಷೆಯಿಂದ ಈ ದಿನವನ್ನು ಪ್ರಾರಂಭಿಸೋಣ, ಸಂತೋಷದಿಂದ ಆರಂಭಿಸೋಣ. ಒಳ್ಳೆಯ ಒಂದು ಕಾರ್ಯ ನಿಮ್ಮ ಜೀವನದಲ್ಲಿ ಸಂಭವಿಸುತ್ತದೆ. ನಿರೀಕ್ಷಿಸದ ಕಾರ್ಯವನ್ನು ದೇವರು ನಡೆಸಿಕೊಡುತ್ತಾರೆ. ಪ್ರಾರ್ಥನೆಗೆ ಉತ್ತರ ಲಭಿಸುತ್ತದೆ. ಇಂದೊಂದು ಸಾಕ್ಷಿಯಾಗಿ ನಿಮ್ಮ ಜೀವನ ಬದಲಾಗುತ್ತದೆ. ದೇವರು ನನ್ನ ಕರ ಹಿಡಿದರು ಎಂದು ನೀವು ಹೇಳುತ್ತೀರಾ. ವಾಕ್ಯ ಆಲಿಸುವ ನೀವು ತಿಳಿಯುವುದು ಜೀವಂತ ದೇವರನ್ನಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನಾಗಿದೆ. ಆಗ ದೇವರು ನಮ್ಮನ್ನು ಸಂರಕ್ಷಿಸಲು ಪ್ರಾರಂಭಿಸುತ್ತಾರೆ. ದೇವರು ನಮ್ಮ ಕುಟುಂಬ, ಆಯಸ್ಸು, ವರಮಾನ ಮಾರ್ಗ, ಮಕ್ಕಳನ್ನು ಸಂರಕ್ಷಿಸುತ್ತಾರೆ. ಹಲ್ಲೆಲೂಯಾ. 91ನೇ ಕೀರ್ತನೆಯ ಒಂದೊಂದು ವಾಕ್ಯವು ಎಲ್ಲರಿಗೂ ಕಂಠಪಾಠವಾಗಿದೆ. ಅದರ ಒಂದೊಂದು ವಾಕ್ಯದ ಅನುಗ್ರಹದ ಬೀಜಗಳು ನಿಮ್ಮ ಜೀವನದಲ್ಲಿ ಫಲವನ್ನು ನೀಡುತ್ತದೆ. ನಮ್ಮ ಕುಟುಂಬದಲ್ಲಿ ಇಂದು ಆಲಿಸಿದ ವಾಕ್ಯವನ್ನು, ನಮ್ಮ ಜೀವನವನ್ನು ಸಮರ್ಪಿಸಿ ಆ ವಾಕ್ಯದಲ್ಲಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನನ್ನ ದೇವರು ಇಂದು ನನ್ನನ್ನು ರಕ್ಷಿಸುತ್ತಾರೆ, ನನ್ನ ದೇವರು ಇಂದು ನನ್ನನ್ನು ಸಂರಕ್ಷಿಸುತ್ತಾರೆ. ಆಮೇನ್, ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.